ಲೋಕಸಮರಕ್ಕೆ ಕಾಂಗ್ರೆಸ್ ಸಿದ್ಧತೆಯ ಒಂದು ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಬರ್ತಾ ಇದೆ. ಹೇಗೆ ನಡೀತಾ ಇದೆ ತಯಾರಿ ಮತ್ತು ಯಾರನ್ನ ಕಣಕ್ಕಿಳಿಸುವಂತಹ ನಿರೀಕ್ಷೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದೆ ಎನ್ನುವಂತಹ ಪ್ರಶ್ನೆ. ಆ ಪ್ರಶ್ನೆಗೆ ಈಗ ಉತ್ತರ ಬಹುತೇಕ ಸಿಕ್ಕಂತಾಗ್ತಾ ಇದೆ. ಲೋಕಸಮರಕ್ಕೆ ಕಾಂಗ್ರೆಸ್ ಸಿದ್ಧತೆಯ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಕರ್ನಾಟಕದಿಂದ ಗಾಂಧಿ ಕುಟುಂಬದ ಸ್ಪರ್ಧೆಗೆ ಕೈ ನಾಯಕರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಯಾರಾದರೂ ಬಂದು ನಿಂತ್ಕೊಳ್ಳಿ, ಪ್ರಿಯಾಂಕಾ ಗಾಂಧಿ ಅವರು ಅಥವಾ ರಾಹುಲ್ ಗಾಂಧಿ ಅವರು ಅಂತ ಕಾಂಗ್ರೆಸ್ ನಾಯಕರಿಗೆ ಈಗ ಅಚ್ಚರಿಯಾಗಿರುವಂತಹ ಬೆಳವಣಿಗೆ ನಡೆದಿದೆ. ದಕ್ಷಿಣ ಭಾರತ ಟಾರ್ಗೆಟ್ಗೆ ಪುಷ್ಟಿ ನೀಡುವ ಅಚ್ಚರಿ ಬೆಳವಣಿಗೆ ಇದು. ಪಬ್ಲಿಕ್ ಟಿವಿಯಲ್ಲಿ ಪೊಲಿಟಿಕಲ್ ಬಿಗ್ ಎಕ್ಸ್ಕ್ಲೂಸಿವ್. ಹಾಗಾದರೆ ಗಾಂಧಿ ಕುಟುಂಬಸ್ಥರು ಕರ್ನಾಟಕದಲ್ಲಿ ಚುನಾವಣೆಗೆ ನಿಲ್ತಾರಾ? ನಿಂತರೆ ಅವರಿಗೆ ಸೇಫ್ ಅನ್ನುವಂತಹ ಕ್ಷೇತ್ರ ಯಾವುದು? ಯಾರನ್ನು ಕರ್ಕೊಂಡು ಬಂದರೆ, ಚುನಾವಣೆಗೆ ಯಾರನ್ನು ನಿಲ್ಲಿಸಿದ್ರೆ ಕಾಂಗ್ರೆಸ್ಗೆ ಅದು ಬೂಸ್ಟ್ ಕೊಡುತ್ತೆ? ಹೀಗೆ ಹಲವು ರೀತಿಯಲ್ಲಿ ಪಕ್ಷ ಲೆಕ್ಕಾಚಾರವನ್ನು ಹಾಕ್ತಾ ಇದೆ. ಈ ನಿಟ್ಟಿನಲ್ಲಿ ಪ್ರಿಯಾಂಕಾ ಗಾಂಧಿಯವರನ್ನು ಕರ್ಕೊಂಡು ಬರಬೇಕು ಅಂತಕ್ಕಂಥ ಲೆಕ್ಕಾಚಾರ ಇದೆ. ಹೈಕಮಾಂಡ್ ಕೂಡ ಇದ್ರ ಬಗ್ಗೆ ಒಲವನ್ನು ವ್ಯಕ್ತಪಡಿಸಿದೆ ಎನ್ನಲಾಗ್ತಾ ಇದೆ. ಪ್ರಿಯಾಂಕಾ ಗಾಂಧಿ ಅವರು ಕೂಡ ಈ ಸರ್ತಿ ಪಾರ್ಲಿಮೆಂಟ್ ಚುನಾವಣೆಗೆ ಸ್ಪರ್ಧಿಸಬೇಕು, ಅವರು ಕೂಡ ಗೆದ್ದು ಲೋಕಸಭೆಯನ್ನು ಪ್ರವೇಶಿಸಬೇಕು ಅಂತಕ್ಕಂಥ ಲೆಕ್ಕಾಚಾರ ಇದೆ. ರಾಹುಲ್ ಗಾಂಧಿ ಅವರಿಗೆ ಇವಾಗ ಎರಡೆರಡು ಆಯ್ಕೆ ಇದೆ. ಒಂದು ಅಮೇಥಿನಲ್ಲಿ ನಿಂತ್ಕೋಬಹುದು ಅಥವಾ ಅವರ ಕ್ಷೇತ್ರವಾಗಿರ್ತಕ್ಕಂಥ ಕೇರಳಕ್ಕೆ ಅವರು ಹೋಗ್ಬೋದು, ವಯನಾಡು. ಆದರೆ ಪ್ರಿಯಾಂಕಾ ಗಾಂಧಿ ಅವರಿಗೆ ಕ್ಷೇತ್ರದ ಹುಡುಕಾಟ. ಸೋನಿಯಾ ಗಾಂಧಿ ಅವರು ಈಗಾಗಲೇ ಒಂದು ಸರ್ತಿ ಹೇಳಿದರೆ ನಾನು ಚುನಾವಣೆಯಲ್ಲಿ ಈ ಸರ್ತಿ ಸ್ಪರ್ಧೆ ಮಾಡಲ್ಲ ಅಂತ. ಹಾಗಾಗಿ ಅವರದ್ದೇ ಕ್ಷೇತ್ರ ರಾಯ್ಬರೇಲಿ ಇದೆ. ರಾಯ್ಬರೇಲಿಯಿಂದ ಪ್ರಿಯಾಂಕಾ ಗಾಂಧಿ ಅವರಿಗೆ ಟಿಕೆಟ್ ಕೊಡಬಹುದು. ಆದರೆ ಕರ್ನಾಟಕದಲ್ಲಿ ನಿಲ್ಲಬೇಕು ಅಂತಕ್ಕಂಥದ್ದು ಏನು ಅಂದರೆ ಅದು ರಾಜ್ಯ ಕಾಂಗ್ರೆಸ್ ನಾಯಕರ ಒತ್ತಾಸೆ. ನೀವು ಬಂದರೆ ನಮ್ಮ ಗೆಲುವಿಗೆ ಅನುಕೂಲವಾಗುತ್ತೆ, ಹಾಗಾಗಿ ನಿಮ್ಮಲ್ಲಿ ಯಾರು ಒಬ್ಬರು ಬಂದು ನಿಲ್ಲಿ ಅಂತ. ಗಾಂಧಿ ಕುಟುಂಬಕ್ಕಾಗಿ ಕರ್ನಾಟಕ ಮತ್ತು ತೆಲಂಗಾಣ ಎರಡು ರಾಜ್ಯದಲ್ಲಿ ಸರ್ವೆಯನ್ನು ಮಾಡಿಸಿದ್ದಾರೆ. ಯಾರು ಅಂದರೆ ಎಐಸಿಸಿ ನಾಯಕಿ ಪ್ರಿಯಾಂಕಾ ಗಾಂಧಿಗೋಸ್ಕರ ರಾಜ್ಯದಲ್ಲೂ ಸರ್ವೆ ಆಗಿದೆ. ರಾಜ್ಯದಲ್ಲಿ ಅಚ್ಚರಿಯಾಗುವಂಥ ಕ್ಷೇತ್ರದಲ್ಲಿ ಸರ್ವೆ ನಡೆಸಿದೆ ಎಐಸಿಸಿ. ದಕ್ಷಿಣ ಭಾರತದಿಂದ ಪ್ರಿಯಾಂಕಾ ಗಾಂಧಿ ಕಣಕ್ಕಿಳಿಸೋದಕ್ಕೆ ಚಿಂತನೆ ಇದೆ. ಸೊ ಹಾಗಾಗಿ ಕರ್ನಾಟಕ ಅಥವಾ ತೆಲಂಗಾಣ ಎರಡೂ ರಾಜ್ಯದಲ್ಲಿ ಕಾಂಗ್ರೆಸ್ಸೇ ಅಧಿಕಾರದಲ್ಲಿದೆ. ಹಾಗಾಗಿ ಎರಡು ರಾಜ್ಯದಲ್ಲಿ ಒಂದು ರಾಜ್ಯದಿಂದ ಪ್ರಿಯಾಂಕಾ ಗಾಂಧಿಯವರನ್ನ ಕಣಕ್ಕಿಳಿಸಬೇಕು ಅಂತಕ್ಕಂಥ ಲೆಕ್ಕಾಚಾರ ಇದೆ. ಬಟ್ ರಾಯ್ಬರೇಲಿನ ಬಿಟ್ಟುಕೊಟ್ಬಿಡ್ತಾರಾ? ಸೋನಿಯಾ ಗಾಂಧಿ ಅವರು ಸ್ಪರ್ಧೆ ಮಾಡಿದ್ರೆ ಓಕೆ, ಅಂದರೆ ಪ್ರಿಯಾಂಕಾ ಗಾಂಧಿ ಅವರ ತಾಯಿ. ಒಂದು ವೇಳೆ ಅವರು ಸ್ಪರ್ಧೆ ಮಾಡಲಿಲ್ಲ ಅಂದರೆ ಆ ಕ್ಷೇತ್ರಕ್ಕೆ ಯಾರು? ರಾಯ್ಬರೇಲಿ ಇಂದಿರಾ ಗಾಂಧಿಯವರು ಸ್ಪರ್ಧೆ ಮಾಡ್ತಾ ಇದ್ದ ಕ್ಷೇತ್ರ. ಅದನ್ನು ಅತ್ತೆ ಕ್ಷೇತ್ರದಲ್ಲಿ ಸೊಸೆ ನಿಂತು ಗೆಲ್ತಾ ಬಂದರು. ಈಗ ಸೊಸೆಯ ಕ್ಷೇತ್ರದಲ್ಲಿ ಅಂದರೆ ತಾಯಿಯ ಕ್ಷೇತ್ರದಲ್ಲಿ ಮಗಳನ್ನು ನಿಲ್ಲಿಸಬೇಕು ಅಂತಕ್ಕಂಥ ಲೆಕ್ಕಾಚಾರ. ಆದರೆ ದಕ್ಷಿಣ ಭಾರತದಿಂದ ಗಾಂಧಿ ಕುಟುಂಬದವರು ಚುನಾವಣೆಗೆ ನಿಲ್ಲಬೇಕು ಅನ್ನೋದೇ ಆದರೆ ವಯನಾಡಿನಲ್ಲಿ ರಾಹುಲ್ ಗಾಂಧಿ ಅವರು ನಿಂತ್ಕೋತಾರೆ. ವಯನಾಡಲ್ಲಿ ನಿಲ್ಲಲ್ಲ ಅಂದರೆ ರಾಹುಲ್ ಗಾಂಧಿ, ಆಗ ಬೇಕಾದರೆ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಕರ್ನಾಟಕಕ್ಕೆ ಕರ್ಕೊಂಡು ಬರಬಹುದು. ಪ್ರಿಯಾಂಕಾ ಗಾಂಧಿ ಅವರು ಕರ್ನಾಟಕ ಅಥವಾ ತೆಲಂಗಾಣ, ರಾಹುಲ್ ಗಾಂಧಿ ಅವರು ಕೇರಳ ಅಂದ್ಬಿಟ್ರೆ ಕಷ್ಟ ಆಗುತ್ತೆ. ನನ್ನ ಪ್ರಕಾರ ರಾಹುಲ್ ಗಾಂಧಿ ಅವರು ವಯನಾಡು ಬಿಟ್ಕೊಡಲ್ಲ, ಯಾಕೆಂದರೆ ಅವರಿಗೆ ಭರ್ಜರಿ ಮತಗಳು ಬಂದಿತ್ತು ಆ ಕ್ಷೇತ್ರದಲ್ಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡಿತಾ ಹೋಗೋಣ. ಸುಕೇಶ್, ಈಗ ಗಾಂಧಿ ಕುಟುಂಬಸ್ಥರು ದಕ್ಷಿಣ ಭಾರತದಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನೋದು, ಅದರಲ್ಲೂ ಕರ್ನಾಟಕದಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನೋದು ರಾಜ್ಯ ನಾಯಕರ ಒತ್ತಾಸೆನ ಅಥವಾ ಹೈಕಮಾಂಡೇ ಇದ್ರ ಬಗ್ಗೆ ನಿಲುವಿಗೆ ಬಂದಿದೆಯಾ ಅಂತ? ಅರವಿಂದ್, ಒಂದು ಸ್ಪಷ್ಟ, ಈ ಬಾರಿ ದಕ್ಷಿಣ ಭಾರತದಿಂದ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಬೇಕು ಅನ್ನುವಂಥ ಲೆಕ್ಕಾಚಾರ ಕಾಂಗ್ರೆಸ್ನಲ್ಲಿದೆ. ಯಾಕಂದರೆ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ನ ಪ್ರಾಬಲ್ಯ ಇರುವ ರಾಜ್ಯಗಳು ಸಾಕಷ್ಟಿದೆ. ಅಧಿಕಾರ ಹಿಡಿದಂತಹ ರಾಜ್ಯಗಳೇ ಎರಡಿದೆ ಮತ್ತು ಅಧಿಕಾರ ಕಳೆದುಕೊಂಡರೂ ಅಷ್ಟೇ ಪ್ರಾಬಲ್ಯವನ್ನು ಹೊಂದಿರುವಂಥ ಒಂದು ರಾಜ್ಯ ಕೇರಳ ಇದೆ. ತೆಲಂಗಾಣ, ಕರ್ನಾಟಕ, ಕೇರಳ ಹೀಗೆ ಮೂರು ರಾಜ್ಯಗಳಲ್ಲದೆ ಮಹಾರಾಷ್ಟ್ರ ಸೇರಿದಂತೆ ಅಲ್ಲಲ್ಲಿ ಅವರ ನೆಲೆಗಳಿರೋದ್ರಿಂದ ಹೆಚ್ಚಿನ ಸ್ಥಾನದ ನಿರೀಕ್ಷೆಯಲ್ಲಿದ್ದಾರೆ.
ಹಾಗಾಗಿ ಒಂದು ಕಡೆ ಉತ್ತರ ಭಾರತದಲ್ಲಿ ಸ್ಪರ್ಧೆ ಮಾಡುವಂಥ ಸಂದರ್ಭದಲ್ಲಿ ಬಹುತೇಕ ಗಾಂಧಿ ಕುಟುಂಬದವರು ಉತ್ತರ ಪ್ರದೇಶವನ್ನೇ ಆಯ್ಕೆ ಮಾಡಿಕೊಂಡು ಅಲ್ಲಿಂದ ಸ್ಪರ್ಧೆ ಮಾಡುವಂಥದ್ದು, ಅದು ಅಮೇಥಿ ಇರ್ಬೋದು, ರಾಯ್ಬರೇಲಿ ಇರ್ಬೋದು, ಹೀಗೆ ಈ ರೀತಿ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡ್ಕೊಂಡು ಬಂದಂಥದ್ದು ಇದೆ. ದಕ್ಷಿಣ ಭಾರತದ ವಿಚಾರಕ್ಕೆ ಬರೋದಾದರೆ ರಾಹುಲ್ ಗಾಂಧಿ ಅವರು ಕಳೆದ ಬಾರಿ ಕೇರಳದ ವಯನಾಡಿನಿಂದ ಸ್ಪರ್ಧೆ ಮಾಡಿ ಆಯ್ಕೆ ಆಗಿದ್ರು. ಜೊತೆಗೆ ಈ ಬಾರಿ ಇಲ್ಲಿಗೆ ಬರ್ತಾರಾ ಅಥವಾ ಅಲ್ಲಿಗೆ ಹೋಗ್ತಾರಾ, ಇಡೀ ರಾಷ್ಟ್ರಾದ್ಯಂತ ಸುತ್ತಬೇಕಾಗಿದ್ದರಿಂದ ಬೇರೆ ಇನ್ಯಾವುದಾದ್ರು ಸೇಫ್ ಕ್ಷೇತ್ರ ನಾರ್ತಲ್ಲಿ ಇದೆ ಅಂತ ಅವ್ರಿಗೆ ಅನಿಸಿದೆಯಾ ಅನ್ನುವಂಥದ್ದು ಬೇರೆ ವಿಚಾರ. ಆದರೂ ಕೂಡ ದಕ್ಷಿಣ ಭಾರತದಲ್ಲಿ ಅಧಿಕಾರದಲ್ಲಿರುವಂತಹ 2 ರಾಜ್ಯಗಳಲ್ಲಿ ಒಂದೊಂದು ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡು 2 ರಾಜ್ಯದ ಒಂದೊಂದು ಕ್ಷೇತ್ರವನ್ನ ಪರ್ಟಿಕ್ಯುಲರ್ ಆಗಿ ಸರ್ವೆ ಮಾಡಲಾಗಿದೆ AICC ಇಂದ ಅನ್ನುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ಪಬ್ಲಿಕ್ ಟಿವಿಗೆ ಸಿಕ್ಕಿರುವಂಥದ್ದು. ಆ 2 ರಾಜ್ಯಗಳ ಒಂದೊಂದು ಕ್ಷೇತ್ರಗಳ ಏನಾಗಬಹುದು ಅನ್ನುವ ಸರ್ವೆ ಸಿಗುತ್ತೋ ಅದನ್ನ ಇಟ್ಕೊಂಡು ಪ್ರಿಯಾಂಕಾ ಗಾಂಧಿ ಅವರನ್ನ ಒಂದು ಎಕ್ಸ್ಪೆರಿಮೆಂಟ್ ಮಾಡಬಹುದಾ ಅನ್ನುವಂಥ ನಿಟ್ಟಿನಲ್ಲಿ AICC ಚಿಂತನೆಯನ್ನು ನಡೆಸ್ತಾ ಇದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅರವಿಂದ್, ಸುಖೇಶ್ ಹಾಗೆ ಸಂಪರ್ಕದಲ್ಲಿರಿ, ನಾನು ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಹಾಗಾದರೆ ಕರ್ನಾಟಕದ ಯಾವ ಕ್ಷೇತ್ರದಲ್ಲಿ AICC ಸೀಕ್ರೆಟ್ ಸರ್ವೆಯನ್ನು ನಡೆಸಿದೆ?